ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೈಲೆಂಟ್ ಆಗಿರುವ ವ್ಯಕ್ತಿಗಳ ಹತ್ತಿರ ಹೆಚ್ಚಾಗಿ ಮಾತನಾಡುವ ವ್ಯಕ್ತಿಗಳಿಗಿಂತ ಹಲವು ಸ್ಪೆಷಲ್ ಕ್ವಾಲಿಟೀಸ್ ಇರುತ್ತೆ. ಹೆಚ್ಚಾಗಿ ಮಾತನಾಡುವವರಿಗಿಂತ ಕಮ್ಮಿ ಮಾತನಾಡುವವರೇ ಹೆಚ್ಚು ಶಾಂತವಾಗಿ ಇರುತ್ತಾರೆ. ಅದೇ ರೀತಿ ಟೀಕೆಗಳಿಗೂ ಕೂಡ ಹೆಚ್ಚಾಗಿ ಗುರುತಿಯಾಗುವುದಿಲ್ಲ. ಇವರು ಅಷ್ಟೊಂದು ಅಟ್ರಾಕ್ಟಿವ್ ಆಗಿಲ್ಲ ಅಂದರೂ ಕೂಲ್ ಆಗಿ ರಿಲ್ಯಾಕ್ಸ್ ಆಗಿ ಇರ್ತಾರೆ. ಸ್ಲೋ ಆಗಿ ಇಂಪ್ರೆಸ್ ಆಗಿ ಕಾಣಿಸ್ತಾರೆ. ತುಂಬ ಜನ ಗ್ರೇಟ್ ಪೀಪಲ್ಸ್ ಕೂಡ ಅಂದರೆ ವಾರನ್ ಬಫೆಟ್, ಎಲನ್ ಮಸ್ಕ್, ಮಾರ್ಕ್ ಜರ್ಬರ್ಗನ್, ಆಲ್ಬರ್ಟ್ ಐನ್ಸ್ಟೈನ್ ಈ ರೀತಿ ತುಂಬ ಜನ ಸೈಲೆಂಟ್ ಕ್ಯಾಟಗರಿಯಲ್ಲಿ ಇರುವವರೇ. ಸೈಲೆಂಟ್ ಆಗಿ ಇರುವವರಲ್ಲಿ ಸಕ್ಸಸ್ ರೇಟ್ ಕೂಡ ತುಂಬ ಜಾಸ್ತಿ ಇರುತ್ತೆ. ಸೈಲೆಂಟ್ ಆಗಿರುವವರಲ್ಲಿ ಹೆಲ್ತ್ ಪರವಾಗಿ ಕೂಡ ತುಂಬ ಬೆನಿಫಿಟ್ಸ್ ಇರುತ್ತೆ. ನಮ್ಮ ಬ್ರೈನ್ಗೆ ರೆಸ್ಟ್ ತುಂಬಾ ಮುಖ್ಯ. ಇವರು ಸೈಲೆಂಟ್ ಆಗಿ ಇರೋದ್ರಿಂದ ಬೇಕಾದಷ್ಟು ವಿಶ್ರಾಂತಿ ಬ್ರೈನ್ಗೆ ಸಿಗುತ್ತೆ. ಇನ್ನೂ ತುಂಬಾವರೆಗೂ ಸೈಲೆಂಟ್ ಆಗಿರುವವರಿಗೆ ತುಂಬ ಬೆನಿಫಿಟ್ಸ್ ಮತ್ತು ತುಂಬ ಡಿಫ್ರೆಂಟ್ ಕ್ವಾಲಿಟೀಸ್ ಇವೆ. ಅವೇನು ಅಂತ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟ್ ಆಗಿ ಇರುತ್ತೆ. ಆದ್ದರಿಂದ ಕೊನೆಯವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ದೇ ಆರ್ ಸೆನ್ಸಿಬಲ್. ಕಮ್ಮಿಯಾಗಿ ಮಾತನಾಡುವ ವ್ಯಕ್ತಿಗಳು ತುಂಬಾ ಬುದ್ಧಿವಂತರು. ಇವರು ಮೊದಲು ಮುಂದೆ ಇರುವ ವ್ಯಕ್ತಿಯ ಮಾತುಗಳನ್ನು ತಾಳ್ಮೆಯಿಂದ ಕೇಳಿ ನಂತರ ಅವರಿಗೆ ಅನುಕೂಲಕರವಾಗಿ ಆಲೋಚನೆ ಮಾಡಿ ಉತ್ತರ ಕೊಡುತ್ತಾರೆ. ಇವರು ಒಳ್ಳೆಯ ಲಿಸನ್ಸ್ ಆಗಿರುತ್ತಾರೆ. ಬೇರೆಯವರು ಹೇಳುವ ಮಾತುಗಳನ್ನು ಚೆನ್ನಾಗಿ ಕೇಳುತ್ತಾರೆ. ಈ ರೀತಿ ನಮ್ಮ ಜನರಿಗೆ ಹೇಳುವ ಮಾತುಗಳನ್ನು ಕೇಳುವರು ಅಂದರೆ ತುಂಬಾ ಇಷ್ಟ. ಇದರಿಂದ ಅವರು ಒಂದು ಒಳ್ಳೆ ಪಾಸಿಟಿವ್ ಅಭಿಪ್ರಾಯವನ್ನು ಬೆಳೆಸಿಕೊಂಡು ಇವರು ತುಂಬ ಒಳ್ಳೆಯವರು ಅಂತ ಡಿಸೈಡ್ ಆಗ್ತಾರೆ. ದೇ ಆರ್ ಇಂಟೆಲಿಜೆಂಟ್. ಕಮ್ಮಿಯಾಗಿ ಮಾತನಾಡುವ ವ್ಯಕ್ತಿಗಳು ಹೆಚ್ಚಾಗಿ ಇಂಟೆಲಿಜೆಂಟ್ ಆಗಿ ಕಾಣಿಸುತ್ತಾರೆ. ಏಕೆಂದರೆ ಅವರ ಅಭಿಪ್ರಾಯವನ್ನು ಇತರರಿಗೆ ಸಂಕಟ ತರದೇ ಇರೋ ರೀತಿ ಹೇಗೆ ಮಾತನಾಡಬೇಕು ಅಂತ ಅವರಿಗೆ ಚೆನ್ನಾಗಿ ಗೊತ್ತು. ಕಮ್ಮಿಯಾಗಿ ಮಾತನಾಡುವ ವ್ಯಕ್ತಿಗಳಿಗೆ ನಮ್ಮ ಸೀಕ್ರೆಟನ್ನು ಶೇರ್ ಮಾಡಿಕೊಳ್ಳಬಹುದು. ಏಕೆಂದರೆ ಇವರು ಬೇರೆಯವರ ಹತ್ತಿರ ನಮ್ಮ ಸೀಕ್ರೆಟನ್ನು ಹೇಳುವುದಿಲ್ಲ. ಅದೇ ರೀತಿ ನಮ್ಮ ಬಗ್ಗೆ ಬೇರೆಯವರಿಗೆ ನೆಗೆಟಿವ್ ಆಗಿ ಹೇಳುವುದಿಲ್ಲ. ಅಭ್ಯಾಸ ಇರುವುದಿಲ್ಲ. ಆದರೆ ನಮ್ಮ ಬಗ್ಗೆ ಬೇರೆಯವರಿಗೆ ಚಾಡಿ ಹೇಳುವುದಿಲ್ಲ. ಕಮ್ಮಿಯಾಗಿ ಮಾತನಾಡುವ ವ್ಯಕ್ತಿಗಳು ಯಾರ ಹತ್ತಿರ ವಾದ ಕೂಡ ಮಾಡುವುದಿಲ್ಲ. ಏಕೆ ಅಂದರೆ ಇವರಿಗೆ ಶತ್ರುಗಳ ಕೂಗಾಟ ತುಂಬ ಕಮ್ಮಿ ಇರ್ತಾರೆ. ಗುಡ್ ಹಾರ್ಟ್. ಕಮ್ಮಿಯಾಗಿ ಮಾತನಾಡುವ ವ್ಯಕ್ತಿಗಳು ಗುಡ್ ಬಿಹೇವಿಯರ್ ಅನ್ನು ಹೊಂದಿರುತ್ತಾರೆ. ನಮಗಿರುವ ಎಲ್ಲ ಫ್ರೆಂಡ್ಸ್ಗಿಂತ ಇವರ ಫ್ರೆಂಡ್ಶಿಪ್ ತುಂಬಾ ವಂಡರ್ಫುಲ್ ಆಗಿ ಇರುತ್ತೆ. ಅಬ್ರಹಾಂ ಲಿಂಕನ್. ಇತರರ ಮುಂದೆ ಏನಾದರೂ ವಿರುದ್ಧವಾಗಿ ಮಾತನಾಡುವ ಮುಖಾಂತರ ನಿಮ್ಮನ್ನು ನೀವು ಮೂರ್ಖರಾಗಿ ಬದಲಾಯಿಸಿಕೊಳ್ಳುವ ಹಾಗೆ ಆಗುತ್ತೆ. ಆದ್ದರಿಂದ ಇತರರ ದೃಷ್ಟಿಯಲ್ಲಿ ಮೌನವಾಗಿರುವುದೇ ಒಳ್ಳೆಯದು ಅಂತ ಹೇಳಿದ್ದಾರೆ. ಅಂದರೆ ವಾದ ಅನ್ನೋದು ನಮ್ಮ ಕೆಟ್ಟವರನ್ನಾಗಿ ಬದಲಾಯಿಸುತ್ತೆ. ಕೆಲವು ಸಂದರ್ಭಗಳಲ್ಲಿ ನಾವು ಮೌನವಾಗಿದ್ದರೆ ಅದು ನಮ್ಮನ್ನು ಅವರು ಇಷ್ಟಪಡುವ ರೀತಿ ಬದಲಾಯಿಸಬಹುದು. ದೇರ್ ಆರ್ ಸ್ಪೆಷಲ್ ಸೈಲೆನ್ಸ್ ಆಗಿರುವವರಲ್ಲಿ ತುಂಬ ಧೈರ್ಯ ಇರುತ್ತೆ. ಇವರಿಗೆ ತಾಳ್ಮೆ ಕೂಡ ತುಂಬ ಜಾಸ್ತಿ. ಫೇಲ್ ಆದರೆ ಕೆಲವರಿಗೆ ಕಿರಿಕಿರಿ ಆಗುತ್ತೆ. ಫೇಲ್ ಆಗ್ತಾರೆ. ಆದರೆ ಇವರು ಫೇಲ್ಯೂರ್ ಅನ್ನು ಅಕ್ಸೆಪ್ಟ್ ಮಾಡ್ತಾರೆ. ನಿರಾಸೆ ಹೊಂದೋದಿಲ್ಲ. ಇವರು ಫೇಲ್ ಆದರೂ ಮತ್ತೆ ಇನ್ನೊಂದು ಬಾರಿ ಪ್ರಯತ್ನ ಮಾಡೋದಕ್ಕೆ ಮುಂದಾಗ್ತಾರೆ. ಮಾತನಾಡುವುದರಲ್ಲಿ ಆಗಲಿ ಕೆಲಸ ಮಾಡುವುದರಲ್ಲೇ ಆಗಲಿ ಇವರು ಟೈಮ್ ಅನ್ನು ವೇಸ್ಟ್ ಮಾಡಿಕೊಳ್ಳುವುದಿಲ್ಲ. ದೇ ಡೋಂಟ್ ವೇಸ್ಟ್ ದೇರ್ ಟೈಮ್. ಸೈಲೆಂಟ್ ಆಗಿರೋರು ಟೈಮ್ ಅನ್ನು ವೇಸ್ಟ್ ಮಾಡೋದಿಲ್ಲ. ಇವರು ಟೈಮ್ ವೇಸ್ಟ್ಗಿಂತ ಎಜುಕೇಷನ್ ಅಲ್ಲಿ ಇನ್ವಾಲ್ವ್ ಆಗೋದಲ್ಲಿ ನಾವು ಒಬ್ಬ ವ್ಯಕ್ತಿಯ ಹತ್ತಿರ ಅವರನ್ನು ನೋಯಿಸುವ ರೀತಿ ಮಾತನಾಡಿದಾಗ ಮಾತ್ರ ಚರ್ಚೆ ನಡೆಯುತ್ತೆ. ಆಗ ಇವರು ಈ ವಾದದಲ್ಲಿ ಚುಚ್ಚು ಮಾತುಗಳನ್ನು ಮಾತನಾಡುತ್ತಾರೆ. ಅರ್ಥವಿಲ್ಲದ ವಿಷಯದ ಬಗ್ಗೆ ವಾದ ಮಾಡುತ್ತಾರೆ. ಆಗ ನಿಮ್ಮ ಟೈಮ್ ವೇಸ್ಟ್ ಆಗೋದು ಅಲ್ಲದೆ ಒಳ್ಳೆ ಸ್ನೇಹಿತರನ್ನು ಕೂಡ ಕಳೆದುಕೊಳ್ಳಬೇಕಾಗುತ್ತದೆ. ಆದರೆ ಸೈಲೆಂಟ್ ಆಗಿರುವ ಯಾರ ಹತ್ತಿರ ಕೂಡ ವಾದ ಮಾಡುವುದಿಲ್ಲ. ಟೈಮನ್ನು ವೇಸ್ಟ್ ಮಾಡಿಕೊಳ್ಳುವುದಿಲ್ಲ. ಯಾವುದಕ್ಕೂ ಡಿಸ್ಟರ್ಬ್ ಆಗುವುದಿಲ್ಲ. ಯಾರನ್ನು ನೋಯಿಸುವುದೂ ಇಲ್ಲ. ನೆವರ್ ಅಫ್ರೈಡ್ ಟು ಬಿ ಅಲೋನ್. ಈ ವ್ಯಕ್ತಿಗಳು ತಮ್ಮ ಸಮಯವನ್ನು ತಮ್ಮಲ್ಲಿ ತಾವು ಹೆಚ್ಚಾಗಿ ಕಳೆಯುತ್ತಾರೆ. ತಮ್ಮನ್ನು ತಾವು ಹೇಗೆ ಇಂಪ್ರೂವ್ ಮಾಡ್ಕೋಬೇಕು, ಅವರ ಗೋಲ್ಸನ್ನು ಹೇಗೆ ರೀಚ್ ಆಗಬೇಕು ಅಂತ ಆಲೋಚನೆ ಮಾಡ್ತಾರೆ. ಕಮ್ಮಿ ಮಾತನಾಡೋರಿಗಿಂತ ಎಲ್ಲರಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿ ಇರ್ತಾರೆ. ಕೆಲವರು ಅವರನ್ನು ಇಷ್ಟಪಡೋದಿಲ್ಲ, ದ್ವೇಷ ಮಾಡ್ತಾರೆ. ಇನ್ನು ಕೆಲವರು ಇವರ ರೀತಿ ಇರೋದಕ್ಕೆ ಟ್ರೈ ಮಾಡ್ತಾರೆ. ಏನೇ ಆದರೂ ಇವರು ಯಾರ ಒಪಿನಿಯನ್ ಬಗ್ಗೆ ತಲೆಕೆಡಿಸಿಕೊಳ್ಳುವುದಿಲ್ಲ. ಸಾಮಾನ್ಯವಾಗಿ ಸೈಲೆಂಟ್ ಆಗಿರೋದು ತುಂಬಾ ಕಷ್ಟ. ಸೈಲೆಂಟ್ ಆಗಿರೋ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ಅಂದರೆ ಪುಸ್ತಕಗಳನ್ನು ಓದಬೇಕು. ಇದು ಒಂದು ಒಳ್ಳೆಯ ಮಾರ್ಗ. ಪುಸ್ತಕಗಳನ್ನು ಓದೋದ್ರಿಂದ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ. ನಮ್ಮೆಲ್ಲರಿಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಚೆನ್ನಾಗಿ ಗೊತ್ತು. ಇವರು ತುಂಬ ಸೈಲೆಂಟ್ ಪರ್ಸನ್. ಇವರ ಸೈಲೆಂಟ್ಗೆ ಕಾರಣ ಅವರು ಓದಿರುವ ಪುಸ್ತಕಗಳು.
ಫೋಕಸ್. ಯಾವ ವಿಷಯದ ಮೇಲಾದರೂ ಇವರು ಪರ್ಫೆಕ್ಟ್ ಆಗಿ ಫೋಕಸ್ ಮಾಡಬಲ್ಲರು. ಪ್ರಪಂಚದಲ್ಲಿರುವ ಎಲ್ಲ ವಿಜ್ಞಾನಿಗಳು ಕಡಿಮೆ ಮಾತನಾಡುವವರೇ. ಆದ್ದರಿಂದಲೇ ಅವರು ಮಾಡುವ ಕೆಲಸಗಳ ಮೇಲೆ ಅಷ್ಟೊಂದು ಫೋಕಸ್ ಮಾಡಿ ಸಕ್ಸಸ್ ಆಗಿದ್ದಾರೆ. ಒಬ್ಬ ವ್ಯಕ್ತಿ ತನ್ನ ಸುತ್ತ ಇರುವ ವಿಷಯಗಳಿಂದ ದೃಷ್ಟಿಯನ್ನು ಡೈವರ್ಸ್ ಮಾಡಿದಾಗಲೇ ಕ್ರಿಯೇಟಿವಿಟಿಯಾಗಿ ಆಲೋಚನೆ ಮಾಡಲು ಸಾಧ್ಯ ಆಗುತ್ತೆ. ಇವರು ಕೆಲಸಕ್ಕೆ ಬಾರದ ವಿಷಯಗಳ ಬಗ್ಗೆ ಹೆಚ್ಚು ಆಲೋಚನೆ ಮಾಡುವುದಿಲ್ಲ. ಅವರು ಮಾಡುವ ಕೆಲಸಗಳ ಮೇಲೆ ಮಾತ್ರ ಫೋಕಸ್ ಮಾಡುತ್ತಾರೆ, ಏಕಾಗ್ರತೆಯಿಂದ ಇರುತ್ತಾರೆ. ಆದ್ದರಿಂದಲೇ ಸೈಲೆಂಟ್ ಆಗಿರುವವರಲ್ಲಿ ಸಕ್ಸಸ್ ರೇಟ್ ಅನ್ನೋದು 90% ಹೆಚ್ಚಾಗಿ ಇರುತ್ತೆ. ಕಡಿಮೆ ಮಾತನಾಡುವವರು ಹೆಚ್ಚಾಗಿ ಒಂಟಿಯಾಗಿ ಇರ್ತಾರೆ. ಅವರಿಗೆ ಸ್ನೇಹಿತರು ಕೂಡ ತುಂಬ ಕಮ್ಮಿ ಇರ್ತಾರೆ, ಆದರೆ ಒಳ್ಳೆ ಸಂಪಾದನೆ ಮಾಡಿರ್ತಾರೆ. ಇಂಥವರು ನಿಮ್ಮಲ್ಲಿ ಯಾರಾದರೂ ಇದ್ದರೆ ಖಂಡಿತ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.